ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಈಸಿ ಕ್ಲಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಚಾಪ್ಟರ್ದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸನ್ನು, ಅದರ ಜೊತೆಗೆ 1 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ಸೊ ಇಲ್ಲಿ ನೋಡಿರಿ, ಸೊ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಈ ಚಾಪ್ಟರಿಂದ ಅರೌಂಡ್ 20 ಮಾರ್ಕ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕ್ವಶನ್ಸು ಯಾವ ರೀತಿ ಇದ್ದಾವೆ ನೋಡಿರಿ. ಸೊ ಫಸ್ಟ್ ಕ್ವಶನ್, ಸ್ಟೇಟ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್ ಅಂತೇಳಿ ಕೇಳ್ತಾರೆ. ಸೊ ಸ್ಟೇಟ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸು. ನೆಕ್ಸ್ಟು ಎರಡನೇ ಕ್ವಶನು, ವಾಟ್ ಈಸ್ ಹೆಟ್ರೋಜಿನಿಯಸ್ ಮಿಕ್ಸರು, ಗಿವ್ ಆ್ಯನ್ ಎಕ್ಸಾಂಪಲ್. ಸೊ ಹೆಟ್ರೋಜಿನಿಯಸ್ ಮಿಕ್ಸರ್ ಅಂದರೆ ಡೆಫಿನಿಷನ್ ಬರೀಬೇಕು, ಅದ್ರ ಜೊತೆಗೆ ಒಂದು ಎಕ್ಸಾಂಪಲನ್ನು ಕೊಡಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಕ್ವಶನು, ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸ್. ಎಲಿಮೆಂಟ್ಸ್ ಮತ್ತು ಕಂಪೌಂಡ್ಸನ್ನು ಡಿಫ್ರೆನ್ಸನ್ನು ಬರೀಬೇಕು. ಸೊ 2 ಮಾರ್ಕ್ಸಿಗೆ ಬಂದರೆ ಯು ವಿಲ್ ರೈಟ್ 2 ಡಿಫ್ರೆನ್ಸಸ್, ಎರಡರ ನಡುವಿನ 2 ಡಿಫ್ರೆನ್ಸನ್ನು ಬರೀರಿ. ನೆಕ್ಸ್ಟು, ವಾಟ್ ಈಸ್ ಡೆನ್ಸಿಟಿ ಆ್ಯಂಡ್ ರೈಟ್ ದ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ. ಡೆನ್ಸಿಟಿ ಅಂದರೆ ಏನು ಹೇಳಬೇಕು, ಆಲ್ರೆಡಿ ನಿಮ್ಗೆ ಗುರ್ತಿದೆ. ಡೆನ್ಸಿಟಿ ಅಂದರೆ ಮಾಸ್ ಅಪಾನ್ ವಾಲ್ಯೂಮ್ ಅಂತೇಳಿ ಕರಿತೀವಿ. ಸೊ ಅದನ್ನು ಡೆಫಿನೇಷನ್ ಬರೋದು, ಎಸ್ ಐ ಯೂನಿಟನ್ನು ಬರೀಬೇಕು. ಸೊ ಅದ್ರದ್ದು ಎಸ್ ಐ ಯೂನಿಟ್ ಏನಾಗ್ತದೆ ನೋಡ್ರಿ. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಕ್ವಶನ್ನು, 5th ಕ್ವಶನ್ ಯಾವ ರೀತಿ ಇದೆ ಅಂದರೆ, ವಾಟ್ ಈಸ್ ಮಿಕ್ಸ್ಚರ್, ಗಿವ್ ಆ್ಯನ್ ಎಕ್ಸಾಂಪಲ್ ಅಂತಿದೆ. ಸೊ ವಾಟ್ ಈಸ್ ಮಿಕ್ಸರ್, ಮಿಕ್ಸರ್ ಅಂದರೆ ನೀವು ಆಲ್ರೆಡಿ ಕಲ್ತಿದ್ದೀರಿ. ಸೊ ಡೆಫಿನೇಷನನ್ನು ಬರೀರಿ, ಅದಕ್ಕೊಂದು ಎಕ್ಸಾಂಪಲನ್ನು ಕೊಡ್ರಿ. ಸೊ ಅದೇ ಮಿಕ್ಸರ್ ಒಳಗಡೆ ನೀವು 2 ಟೈಪನ್ನು ನೋಡ್ತೀವಿ, ಒಂದು ಹೋಮೋಜಿನಸ್ ಮಿಕ್ಸರು, ಇನ್ನೊಂದು ಹೆಟ್ರೋಜಿನಸ್ಸು. ಸೊ ಇಲ್ಲಿ ಹೋಮೋಜಿನಸ್ ಮಿಕ್ಸರ್ ಅಂದರೆ ಏನು ಕೇಳಿದಾರೆ, ಅದಕ್ಕೊಂದು ಎಕ್ಸಾಂಪಲ್ ಬರೀರಿ. ಸೊ ಈ ಕ್ವಶನ್ಸು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ರೆಫರ್ ಮಾಡಿ ತೊಗೊಂಡಿದ್ದೀವಿ. ನಿಮ್ಮ ಎನ್ಯುವಲ್ ಎಕ್ಸಾಮಿಗೂ ಬರ್ತಾವೆ, ಮಿಡ್ ಟರ್ಮ್ ಎಕ್ಸಾಮಿಗೂ ಬರ್ತಾವೆ. ಭಾಳ ಸರಿ ರಿಪೀಟ್ ಆದಂಥ ಕ್ವಶನ್ಸನ್ನು ನಾನಿಲ್ಲಿ ಲಿಸ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದ್ದಾವೆ. ನೆಕ್ಸ್ಟು 7th ಕ್ವಶನು, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನ್ ಅಂತಿದೆ. ಸೊ ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನನ್ನು ಎಕ್ಸ್ಪ್ಲೈನ್ ಮಾಡಿರಿ. ಸೊ ಲಾನ ಬರೆದು 1-2 ಲೈನ್ ಎಕ್ಸ್ಪ್ಲನೇಷನ್ನ ಬರೀಬೇಕು. ಸೊ ಇವಿಷ್ಟು ಏನಾಗಿದ್ದು ಅಂತಂದ್ರೆ ಥಿಯರಿ 2 ಮಾರ್ಕ್ಸ್ ಕ್ವಶನ್ಸು ಆಗಿದ್ದು. ಇದಾದಮೇಲೆ ಸೊ ಇದರೊಳಗಡೆ ಬರ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ಸು ಯಾವಂತಂದ್ರೆ, ಸ್ಟೇಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸ್ಟೇಟ್ ದ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತೇಳಿ ಕರಿತೀವಿ. ಸ್ಟೇಟ್ ದ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಸೊ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ 3 ಪಾಯಿಂಟ್ಸ್ ಏನು ಬರ್ತಾವ, ಆ 3 ಪಾಯಿಂಟ್ಸನ್ನು ಇಲ್ಲಿ ಹೇಳಬೇಕು. ಸೊ ಕರೆಕ್ಟಾಗಿ ನೋಡ್ಕೊರಿ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ ಕೊಟ್ಟಿದ್ದಾರೆ, ಅವೇ 3 ಪಾಯಿಂಟ್ಸನ್ನು ಬರೀರಿ. ನೆಕ್ಸ್ಟು 9th ಕ್ವಶನ್, ಎಕ್ಸ್ಪ್ಲೈನ್ ದಿ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್. ಸೊ ಮ್ಯಾಟರ್ ಕ್ಲಾಸಿಫಿಕೇಷನನ್ನು ಹೇಳಬೇಕು. ಸೊ ಮ್ಯಾಟರ್ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ನಾವು ಮ್ಯಾಟರ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತೇವೆ ಅಂತಂದ್ರೆ, ಸೊ ಫಸ್ಟ್ ಒನ್ನು ಕ್ಲಾಸಿಫಿಕೇಷನ್ನ ಬರೀರಿ. ಮ್ಯಾಟರ್ ಈಸ್ ಅಗೇನ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಒಂದು ಮಿಕ್ಸರ್ಸು, ಪ್ಯೂರ್ ಸಬ್ಸ್ಟೆನ್ಸ್ ಅಂತೇಳಿ ಮಾಡ್ತೀವಿ. ಪ್ಯೂರ್ ಸಬ್ಸ್ಟೆನ್ಸ್ ಒಳಗಡೆ ಮತ್ತೆ 2 ಬರ್ತಾವೆ, ಒಂದು ಎಲಿಮೆಂಟ್ಸು, ಕಂಪೌಂಡ್ಸ್ ಅಂತೇಳಿ. ಮಿಕ್ಸರ್ಸ್ ಒಳಗಡೆ ಯಾವುದು ಹೋಮೋಜಿನಸ್ಸು, ಹೆಟ್ರೋಜಿನಸ್, ಅವನ್ನೆಲ್ಲ ಡೆಫಿನೇಷನ್ಸ್ ಬರೆದು ಎಕ್ಸ್ಪ್ಲೈನನ್ನು ಮಾಡಿರಿ. ಇದು ಏನಾಗಿರ್ತದೆ ಅಂದರೆ 3 ಮಾರ್ಕ್ಸ್ ಕ್ವಶನು. ಥಿಯರಿ ಕ್ವಶನ್ಸು ಇವೆರಡೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದರೊಳಗಡೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಭಾಳ ಸತಿ ರಿಪೀಟ್ ಆದಂಥ ಕ್ವಶನ್ ಆಗಿದೆ. ಅದೇ ಥರ ಇನ್ನು ನ್ಯೂಮರಿಕಲ್ಸ್ ಪಾರ್ಟ್ಗೆ ಬಂದರೆ, ಸೊ ಸಮ್ ಬೇಸಿಕ್ ಕನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಿಂದ ನ್ಯೂಮರಿಕಲ್ಸು ನಿಮ್ಗೆ ಎಕ್ಸಾಮ್ ಒಳಗಡೆ 3 ನ್ಯೂಮರಿಕಲ್ಸನ್ನು ಬರ್ತಾವೆ. ನಿಮ್ಮ ಮಿಡ್ ಟರ್ಮ್ಗೆ 2 ನ್ಯೂಮರಿಕಲ್ಸ್ ಚಾಪ್ಟರ್ ಇದಾವೆ. ಒಂದು ಸಮ್ ಬೇಸಿಕ್ ಆಫ್ ಕನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಇನ್ನೊಂದು ಏನಪ್ಪ ಅಂತಂದ್ರೆ ಸ್ಟ್ರಕ್ಚರ್ ಆಫ್ ಐಟಮ್ ಇದೆ. ಸೊ ಇಲ್ಲಿ ನಿಮ್ಗೆ ಈ ಚಾಪ್ಟರ್ ಒಳಗಡೆ ಬರ್ತಕ್ಕಂಥ ನ್ಯೂಮರಿಕಲ್ಸ್ ಯಾವ್ಯಾವ ಬರ್ತಾವೆ ಅಂತಂದರೆ 3 ಕ್ವಶನ್ಸ್ ಬಂದಿರ್ತಾವೆ. ಟೋಟಲ್ 9 ಮಾರ್ಕ್ಸ್ ಬರ್ತದೆ. ಸೊ ಟೋಟಲ್ ನೀವು ಬರಿಬೇಕಾಗಿರೋದು 3 ನ್ಯೂಮರಿಕಲ್ಸ್ ಬರೀಬೇಕು. ಅದರೊಳಗಡೆ ಟೋಟಲ್ 6 ನ್ಯೂಮರಿಕಲ್ಸ್ ಕೊಟ್ಟಿರ್ತಾರೆ. ಅದರೊಳಗಡೆ 3 ನ್ಯೂಮರಿಕಲ್ಸು ಫಸ್ಟ್ ಚಾಪ್ಟರಿಂದ ಬಂದಿರ್ತಾವೆ. ಸೊ ಫಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಇದೆ, ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ದಿ ಫಾಲೋಯಿಂಗ್ ಕಂಪೌಂಡ್ಸ್. ಈ ಕೊಟ್ಟಂಥ ಕಂಪೌಂಡ್ಸನ್ನು ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಟಾಮಿಕ್ ಮಾಸನ್ನು ಯೂಸ್ ಮಾಡ್ಕೊಂಡು ನೀವು ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. CH4 ಎರಡನೇ ಕಂಪೌಂಡು, ಆಮೇಲೆ C2H5OH ಅಂತೇಳಿ ಕರಿತೀವಿ. ನೆಕ್ಸ್ಟು ಇನ್ನು ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಷನ್ ನೀವು ಆಲ್ರೆಡಿ ಎಲ್ಲರೂ ಮಾಡಿರ್ತೀರಿ. ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇದು ಒಂದು ಕ್ವಶನ್ ಅಂತ ಫಿಕ್ಸ್ ಬಂದಿರ್ತದೆ 3 ಕ್ವಶನ್ ಒಳಗಡೆ. ಕ್ವಶನ್ ಏನಿದೆ ನೋಡ್ರಿ, ಅನ್ ಆರ್ಗ್ಯಾನಿಕ್ ಕಂಪೌಂಡ್ ಕಂಟೆಂಟ್ಸು ಕಾರ್ಬನದ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಹೈಡ್ರೋಜನದ ಕೊಟ್ಟಿದ್ದಾರೆ, ಆಕ್ಸಿಜನ್ ಕೊಟ್ಟಿದ್ದಾರೆ. ಆಮೇಲೆ ನೀವು ಮಾಲಿಕ್ಯುಲರ್ ಮಾಸ್ ಕೊಟ್ಟಿರ್ತಾರೆ. ನೀವು ಏನು ಮಾಡಬೇಕಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೀವು ನಂಬರ್ ಆಫ್ ಮೋಲ್ಸ್ ಮಾಡ್ಕೊಂಡು ಮೊಲಾರ್ ರೇಷೋ ಮಾಡಿ ಸಿಂಪಲ್ ಹೋಲ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿ ಈ ಕ್ವಶನನ್ನು ಮಾಡ್ತೀರಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ 3 ಮಾರ್ಕ್ಸಿಗೆ. ಅದೇ ಥರ ಇನ್ನೊಂದಿಷ್ಟು ಕ್ವಶನ್ಸ್ ಇಲ್ಲಿ ಲಿಸ್ಟ್ ಮಾಡಿಕೊಟ್ಟಿದೆ ನಿಮಗೆ. ಯಾವ ಥರ ಇದಾವೆ ನೋಡಿರಿ. ಕ್ವಶನ್ ನಂಬರ್ 12 ಇದು NCERT ಒಳಗಡೆ ಸಾಲ್ವ್ಡ್ ಕ್ವಶನು. ಈ ಕಂಪೌಂಡ್ ಕಂಟೆಂಟ್ಸ್ ಹೈಡ್ರೋಜನ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಆಮೇಲೆ ಕಾರ್ಬನದ ಪರ್ಸೆಂಟೇಜ್ ಇದೆ, ಕ್ಲೋರಿನ್ ಪರ್ಸೆಂಟೇಜ್ ಇದೆ. ನೀವು ಕೂಡ ಇಲ್ಲಿ ಮಾಲಿಕ್ಯುಲರ್ ಮಾಸ್ ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದೇ ಥರ ಕ್ವಶನ್ಸ್ ಇದಾವೆ. ಇವನ್ನ
ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಸೊ ಇನ್ನೊಂದು ಕ್ವಶನು, ಆ್ಯನ್ ಆರ್ಗ್ಯಾನಿಕ್ ಕಂಪೌಂಡ್ ಕಂಟೇನ್ಸ್ 40% ಕಾರ್ಬನ್ ಇದೆ, 6.67% ಹೈಡ್ರೋಜನ್ ಇದೆ, ರೆಸ್ಟ್ ಆಕ್ಸಿಜನ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕಂದ್ರೆ ಸೇಮ್ ಎಂಪಿರಿಕಲ್ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಏನು 3 ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ ಅದರೊಳಗಡೆ ನಿಮ್ಗೆ ಒಂದು ಅಂತೇಳಿ ಫಿಕ್ಸ್ ಕ್ವಶನ್ ಬರ್ತದೆ, ಈ ಥರ ಇರ್ತದೆ. ನೆಕ್ಸ್ಟ್ ಅದ್ರ ಜೊತೆಗೆ ಈ ಚಾಪ್ಟ್ರಲ್ಲಿ ನೀವು ಪರ್ಸಂಟೇಜ್ ಕಂಪೋಸಿಷನನ್ನು ಸ್ಟಡಿ ಮಾಡಿದ್ರಿ, ಅದರ ಮೇಲೆ ಕೂಡ ಕ್ವಶನ್ಸ್ ಬರ್ತಾವೆ. ಪರ್ಸಂಟೇಜ್ ಕಂಪೋಸಿಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಥೆನಾಲ್ ಕೊಟ್ಟಿದ್ದಾರೆ, ಫಸ್ಟ್ಗೆ ನೀವು ಇಥೆನಾಲದ್ದು ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೊರಿ. ಆಮೇಲೆ ಕಾರ್ಬನ್ ಎಷ್ಟು ಪರ್ಸೆಂಟೇಜ್ ಇದೆ, ಹೈಡ್ರೋಜನ್ ಎಷ್ಟು ಪರ್ಸೆಂಟೇಜ್ ಇದೆ, ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ಇದೆ, ಇದನ್ನು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದು ನಿಮಗೆ 3 ಮಾರ್ಕ್ಸಿಗೆ ಬರ್ತದೆ. ಅದೇ ಥರ ವಾಟರ್ದು 2 ಮಾರ್ಕ್ಸಿಗೆ ಬರ್ಬೋದು ಅಥವಾ 3 ಮಾರ್ಕ್ಸ್ ಕೇಳ್ಬೋದು. ವಾಟರ್ದು ಪರ್ಸೆಂಟೇಜ್ ಕಂಪೋಸಿಷನ್ ಅಂದ್ರೆ ಹೈಡ್ರೋಜನ್ ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಸ್ಟೈಕೋಮೆಟ್ರಿಗೆ ಒಂದಿಷ್ಟು ಕ್ವಶನ್ಸನ್ನು ನೀವು ನೋಡ್ತೀರಿ. ಯಾವುದು? ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ CO2 ಪ್ರೊಡ್ಯೂಸ್ ಬೈ ಕಂಬಷನ್ ಆಫ್ 24 ಗ್ರಾಮ್ ಆಫ್ ಮೀಥೇನ್. 24 ಗ್ರಾಮ್ ಮೀಥೇನ್ ಕಂಬಷನ್ ಆದ್ರೆ ಸೊ ನಿಮ್ಗೆ CO2 ಎಷ್ಟು ಪ್ರೊಡ್ಯೂಸ್ ಆಗ್ತದೆ ಅಂತ ಕೇಳಿದಾರೆ, ಇದು ಕ್ವಶನ್ ಬರ್ಬೋದು. ಆಮೇಲೆ ಎಕ್ಸ್ಪ್ರೆಸ್ ದಿ ನಂಬರ್ ಇನ್ ಸೈಂಟಿಫಿಕ್ ನೋಟೇಷನ್, ಈ ಥರ ಕ್ವಶನ್ಸನ್ನು ನೀವು ನೋಡ್ಬೋದು. ಇದ್ರ ಜೊತೆಗೆ ನ್ಯೂಮರಿಕಲ್ಸ್ ಒಳಗಡೆ ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ವಾಟರ್, ಅದೇ ಥರ ಇದು ಕೂಡ ಕ್ವಶನು ಯಾವುದು ಸ್ಟೈಕೋಮೆಟ್ರಿಕ್ ರಿಲೇಟೆಡ್ ಮೇಲ್ಗಡೆ ಕ್ವಶನ್ ಮಾಡಿರಿ, ಅದೇ ಥರ ಈ ಕ್ವಶನನ್ನು ನೀವು ಮಾಡ್ಬೋದು. ಆಮೇಲೆ ಈ ಚಾಪ್ಟರ್ ಒಳಗಡೆ ನೀವು ಕನ್ವರ್ಷನ್ಸನ್ನು ಕೂಡ ನೋಡ್ತೀರಿ. ಟೆಂಪ್ರೇಚರನ್ನು ಡಿಗ್ರಿ ಸೆಲ್ಸಿಯಸ್ಸಿಂದ ಫ್ಯಾರನೈಟಿಂದ ಕೆಲ್ವಿನಿಗೆ ಕನ್ವರ್ಟ್ ಮಾಡಿರ್ತೀರಿ, ಅದರ ಮೇಲೆ ಕ್ವಶನ್ಸ್ ಬಂದಿದ್ದಾವೆ. ಇವಿಷ್ಟು ಏನಪ್ಪ ಅಂತಂದ್ರೆ ನ್ಯೂಮರಿಕಲ್ಸ್ ಪಾರ್ಟ್ ಒಳಗಡೆ 3 ಮಾರ್ಕ್ಸ್ಗೆ ಬರ್ತಕ್ಕಂಥ 2-3 ಮಾರ್ಕ್ಸ್ ಕ್ವಶನ್ಸು ಆಗಿದ್ದು. ಸೊ ಈ ಚಾಪ್ಟರಿಂದ ಬರ್ತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಸು ಯಾವ ರೀತಿಯಾಗಿದೆ ನೋಡಿರಿ. ಸೊ ಇದು ನಿಮ್ಗೆ MCQ ಒಳಗಡೆ ಈ ಕ್ವಶನ್ಸನ್ನು ನೀವು ನೋಡ್ಬೋದು, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗಡೆ ಬರ್ಬೋದು, ಅಥವಾ ಯಾವುದಾದ್ರು ಡೆಫಿನೇಷನ್ಸ್ ಕೂಡ ಇಲ್ಲಿ ಕೇಳ್ಬೋದು. ಸೊ ಕ್ವಶನ್ಸ್ ಯಾವ ರೀತಿಯಾಗಿದ್ದಾವೆ ನೋಡ್ರಿ. ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಸೊ ಈ ನಂಬರ್ ಒಳಗಡೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದಾವೆ ಅದನ್ನು ಬರೀಬೇಕು. ಸೊ ಇಲ್ಲಿ 2 ಆಗ್ತದೆ. ನೆಕ್ಸ್ಟ್ ಮೊಲಾರಿಟಿ ಇಸ್ ಡಿಫೈನ್ಡ್ ಆಸ್ ಡೆಫಿನೇಷನ್ ನೋಡ್ರಿ. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ದಿ ಸೊಲ್ಯೂಷನ್, ಅದಕ್ಕೆ ಏನಂತ ಕರಿತೀವಿ? ಮೊಲಾರಿಟಿ ಅಂತೇಳಿ ಕರಿತೀವಿ. ನೆಕ್ಸ್ಟು SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟು, ಸೊ ಆಂಪಿಯರು, ಅದನ್ನು ನೋಡಿರಿ. ಸೊ ನೆಕ್ಸ್ಟ್ 4th ಕ್ವಶನ್ನು 2 days ಈಕ್ವಲ್ ಟು ಡ್ಯಾಶ್ ಸೆಕೆಂಡ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೀವು 1 ಡೇಸಿಗೆ ಎಷ್ಟು ಸೆಕೆಂಡ್ಸ್ ಆಗ್ತಾವೆ ನೋಡಿರಿ, ಅದನ್ನ ಇಟ್ಕೊಂಡು 2 days ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ 5th ಕ್ವಶನ್ನು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ವಾಸ್ ಗಿವನ್ ಬೈ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಯಾರು ಹೇಳ್ತಾರೆ ಅದೇ ಸೈಂಟಿಸ್ಟ್ ಹೆಸರನ್ನು ಬರೀಬೇಕು. ಸೊ ನಿಮಗೆ MCQ ಒಳಗಡೆ ಅವ್ರ ಆನ್ಸರ್ಸನ್ನು ಕೊಟ್ಟಿರ್ತಾವೆ, ನೀವು ಅಲ್ಲೇ ಕೂಡ ಅದನ್ನು ಟಿಕ್ ಮಾಡ್ಬೋದು. ನೆಕ್ಸ್ಟು ಕ್ವಶನ್ ನಂಬರ್ 6, ಇನ್ ಎ ಡ್ಯಾಶ್ ಮಿಕ್ಸರ್ ದ ಕಂಪೋನೆಂಟ್ಸ್ ಆರ್ ಅಬ್ಸರ್ವ್ಡ್ ಈವನ್ ಬೈ ನೇಕ್ಡ್ ಐಸ್ ಅಂತ ಹೇಳಿದ್ದಾರೆ. ಸೊ ಕಾಂಪೋನೆಂಟ್ಸ್ ನೀವು ಯಾವುದ್ರೊಳಗಡೆ ಅಬ್ಸರ್ವ್ ಮಾಡ್ತೀರಿ, ಯಾವ ಮಿಕ್ಸರ್ ಒಳಗಡೆ ಅಂತೇಳಿ ಕೇಳಿದ್ದಾರೆ. ಮಿಕ್ಸರ್ ಒಳಗಡೆ ನೀವು 2 ಟೈಪ್ ಮಿಕ್ಸರ್ ನೋಡಿರ್ತೀರಿ, ಹೋಮೋಜಿನಸ್ಸು, ಹೆಟ್ರೋಜಿನಸ್ಸು. ಹೋಮೋಜಿನಸ್ ಒಳಗಡೆ ಕಾಂಪೋನೆಂಟ್ಸ್ ಯಾವುದೂ ಕಾಣೋದಿಲ್ಲ. ಬಟ್ ಹೆಟ್ರೋಜಿನಸ್ ಮಿಕ್ಸರ್ ಒಳಗಡೆ ಯು ಕ್ಯಾನ್ ಈಸಿಲಿ ಅಬ್ಸರ್ವ್, ನೀವು ಏನು ಮಾಡ್ಬೋದು ಅಂತಂದ್ರೆ ಅಬ್ಸರ್ವ್ ಮಾಡ್ಬೋದು. ಯಾವುದ್ರೊಳಗಡೆ ಅಂತಂದ್ರೆ ಹೆಟ್ರೋಜಿನಸ್ ಮಿಕ್ಸರ್ ಒಳಗಡೆ ಕಾಂಪೋನೆಂಟ್ಸನ್ನು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು 7th ಕ್ವಶನು 1 AMU ಈಕ್ವಲ್ ಟು ಅಟಾಮಿಕ್ ಮಾಸ್ ಯೂನಿಟ್ ಅಂತೇಳಿ ಕರಿತೀವಿ. ಅಟಾಮಿಕ್ ಮಾಸನ್ನು ಮೆಜರ್ ಮಾಡಲಿಕ್ಕೆ AM ಅಂತೇಳಿ ಯೂನಿಟ್, AMU ಅಂತೇಳಿ ಯೂನಿಟ್ ಮಾಡಿದ್ದೀವಿ, ಅಥವಾ ಯೂನಿಫೈಡ್ ಮಾಸ್ ಅಂತೇಳಿ ಕರಿತೀವಿ. ಅದರದ್ದು ಗ್ರಾಮ್ ಒಳಗಡೆ ವ್ಯಾಲ್ಯೂ ಎಷ್ಟಾಗ್ತದೆ ಅದನ್ನು ವ್ಯಾಲ್ಯೂವನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಇದು ನಿಮ್ಗೆ 1 ಮಾರ್ಕ್ಸ್ ಒಳಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗಡೆ ಬರ್ಬೋದು, ಅಥವಾ MCQs ಒಳಗಡೆ ಬರ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಕ್ವಶನ್ ನಂಬರ್ 8, ದ ವ್ಯಾಲ್ಯೂ ಆಫ್ ಅವೋಗಾಡ್ರೋ ನಂಬರ್ ಅಂತೇಳಿ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆ 6.022 × 10⁻23 ಅಂತೇಳಿ ಕರಿತೀವಿ, ಅದು 8th ಕ್ವಶನು. ನೆಕ್ಸ್ಟು 9th ಕ್ವಶನು ಗ್ಲೂಕೋಸ್ ಸೊಲ್ಯೂಷನ್ ಇನ್ ವಾಟರ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್. ಗ್ಲೂಕೋಸ್ ಸೊಲ್ಯೂಷನ್ ಇನ್ ವಾಟರ್ ಯಾವುದಕ್ಕೆ ಎಕ್ಸಾಂಪಲ್ ಆಗ್ತದೆ ನೋಡ್ರಿ, ಅದು ಬರಿಬೇಕು. ಸೊ ಇಟ್ ಬಿಕಮ್ಸ್ ಆನ್ಸರ್ ಈಸ್ ಹೋಮೋಜಿನಸ್ ಅಂತೇಳಿ ಕರಿತೀವಿ. ಸೊಲ್ಯೂಷನ್ ಅಂತ ಹೇಳಿದಾರೆ ಅಂತಂದರೆ ಇಟ್ ಬಿಕಮ್ಸ್ ಹೋಮೋಜಿನಸ್ ಸೊಲ್ಯೂಷನು. ನೆಕ್ಸ್ಟ್ ನೇಮ್ ದ ಡ್ರಗ್ಸ್ ವಿಚ್ ಆರ್ ಯೂಸ್ಡ್ ಇನ್ ಕ್ಯಾನ್ಸರ್ ಥೆರಪಿ ಒಳಗಡೆ ಯಾವ ಡ್ರಗ್ಸ್ ಯೂಸ್ ಮಾಡ್ತಾರೆ. ಸೊ ಫಸ್ಟ್ಗೆ ಚಾಪ್ಟರ್ ಇಂಟ್ರೊಡಕ್ಷನ್ ಒಳಗಡೆ ಇದೆ, ಇದು ಟೆಕ್ಸ್ಟ್ ಬುಕ್ ಒಳಗಡೆ, ಅದನ್ನು ನೋಡ್ರಿ. ನೆಕ್ಸ್ಟ್ ನೇಮ್ ದ ಡ್ರಗ್ ಯೂಸ್ಡ್ ಇನ್ ಏಡ್ಸ್ ಟ್ರೀಟ್ಮೆಂಟ್ ಒಳಗಡೆ ಯಾವ ಡ್ರಗ್ಗನ್ನು ಯೂಸ್ ಮಾಡ್ತೀರಿ ಅದರ ಹೆಸರನ್ನು ಬರಿಬೇಕು. ನೆಕ್ಸ್ಟು ನೇಮ್ ದ ಕೆಮಿಕಲ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಓಝೋನ್ ಡಿಪ್ಲೀಷನ್ ಅಂತೇಳಿ ಕರಿತೀವಿ. ಸೊ ಆಲ್ರೆಡಿ ನೀವು 10th ಒಳಗಡೆ ಕೇಳಿರ್ತೀರಿ. ಸೊ ಈ ಚಾಪ್ಟರ್ ಒಳಗಡೆ ಕಲ್ತೀರಿ. ಓಝೋನ್ ಡಿಪ್ಲೀಷನ್ಗೆ CFCs ಅಂತೇಳಿ ಕರಿತೀವಿ, ಕ್ಲೋರೋ ಫ್ಲೋರೋ ಕಾರ್ಬನ್ ಕಂಪೌಂಡ್ಸ್, ಅವು ರೆಸ್ಪಾನ್ಸಿಬಲ್ ಆಗ್ತವೆ, ಓಝೋನ್ ಲೇಯರು ಡಿಫ್ಲೀಟ್ ಆಗ್ತದೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 13, ಸೊ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗಡೆ ಬಂದಿರತಕ್ಕಂಥ ಕ್ವಶನು.
ಪ್ರೀವಿಯಸ್ ಇಯರಿಂದ ಕ್ವಶನ್ ಪೇಪರಿಂದ ಇದನ್ನು ತೊಗೊಂಡಿದ್ವಿ. ಸೊ ಏನಿದೆ ನೋಡಿರಿ ಕ್ವಶನು, ಲಿಕ್ವಿಡ್ಸ್ ಹ್ಯಾವ್ ಡೆಫಿನಿಟ್ ಡ್ಯಾಶ್ ಆ್ಯಂಡ್ ಡು ನಾಟ್ ಹ್ಯಾವ್ ಡೆಫಿನಿಟ್. ಸೊ ಲಿಕ್ವಿಡ್ಸ್ಗೆ ಡೆಫಿನಿಟ್ ಯಾವ್ದು ಇರ್ತದೆ ಅದನ್ನು ಬರೀಬೇಕು. ಆಮೇಲೆ ಆ್ಯಂಡ್ ಡು ನಾಟ್ ಹ್ಯಾವ್ ಯಾವ್ದು ಇರೋದಿಲ್ಲ ಡೆಫಿನಿಟ್ ಅದನ್ನು ಬರೀಬೇಕು. ನೆಕ್ಸ್ಟು 14th ಕ್ವಶನು, ದ SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸಿಂಪಲ್ ಕ್ವಶನು. ಸೊ SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಮೋಲ್ ಅಂತೇಳಿ ಕರಿತೀವಿ. ಸೊ ಅದು ಇದರದ ಆನ್ಸರ್ ಆಗ್ತದೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ 15th ಕ್ವಶನು, ದ SI ಯೂನಿಟ್ ಆಫ್ ಟೆಂಪ್ರೇಚರ್. SI ಯೂನಿಟ್ ಆಫ್ ಟೆಂಪ್ರೇಚರ್ ಏನಾಗ್ತದೆ ನೋಡಿರಿ, ಸೊ ಕೆಲ್ವಿನ್ ಅಂತೇಳಿ ಕರಿತೀವಿ, ಅದು SI ಯೂನಿಟ್ ಆಫ್ ಟೆಂಪ್ರೇಚರ್ ಆಗ್ತದೆ. ನೆಕ್ಸ್ಟ್ ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ಸೈಂಟಿಫಿಕ್ ನೊಟೇಷನ್. ಸೊ ಈ ಕೊಟ್ಟಿರ್ತಕ್ಕಂಥ ನಂಬರ್ಸನ್ನು ನೀವು ಸೈಂಟಿಫಿಕ್ ನೊಟೇಷನಲ್ಲೇ ಬರೀಬೇಕು. ಸೊ ಇದರಿಂದ ನೀವು 1 ಮಾರ್ಕ್ಸಿಗೆ ಒಂದು ಕ್ವಶನ್ನ ನೋಡ್ಬೋದು. ಸೊ ಇಲ್ಲಿ ನಿಮಗೆ 3 ಕ್ವಶನನ್ನು ಪ್ರಾಕ್ಟೀಸ್ಗೆ ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಮಾಡ್ಕೋಬೋದು. ಅದೇ ರೀತಿಯಾಗಿ ಕ್ವಶನ್ ನಂಬರ್ 17, ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್. ಸೊ ಸಿಗ್ನಿಫಿಕೆಂಟ್ ಫಿಗರ್ಸಿಂದ ನಿಮ್ಗೆ 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕ್ವಶನ್ ಬರ್ಬೋದು. ಸೊ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್ ಇನ್ ದ ಫಾಲೋಯಿಂಗ್ ನಂಬರ್ಸ್. ಇಲ್ಲಿ ಎಷ್ಟಿದೆ ಬರೀರಿ, ಇಲ್ಲಿ ಎಷ್ಟಿದಾವೆ ನೋಡಿರಿ, ಇಲ್ಲಿ ಎಷ್ಟಿದಾವೆ ಬರೀರಿ. ಅದು ಕೂಡ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಕ್ವಶನು ಬರ್ಬೋದು. ಅದರ ಜೊತೆಗೆ ಇಲ್ಲಿ ಡೆಫಿನೇಷನ್ಸ್ ಅದು ಕೇಳಿದರೆ ಯಾವ ಕೇಳ್ತಾರೆ ಅಂತಂದರೆ, ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಸಿಂಪಲ್ ಲಾ ಇದೆ, 1 ಮಾರ್ಕ್ಸಿಗೆ ಕೇಳ್ತಾರೆ. ಸ್ಟೇಟ್ ಅವೋಗಾಡ್ರೋಸ್ ಲಾ ಆಗಿರ್ಬೋದು. ಡಿಫೈನ್ AMU. AMU ಅಂದರೆ ಅಟಾಮಿಕ್ ಮಾಸ್ ಯೂನಿಟ್ ಅಂತೇಳಿ ಕರಿತೀವಿ, ಹೌದಾ, ಅಥವಾ ಯೂನಿಫೈಡ್ ಮಾಸ್ ಅಂತೇಳಿ ಕೂಡ ಕರಿತೀವಿ, ಇನ್ ಆರ್ಡರ್ ಟು ಮೆಜರ್ ದಿ ಅಟಾಮಿಕ್ ಮಾಸ್. ನೆಕ್ಸ್ಟು 1 ಮೋಲ್, ಡಿಫೈನ್ ಮೋಲ್ ಅಂತೇಳಿ ಕೇಳಿದ್ದಾರೆ, ಮೋಲ್ ಡೆಫಿನೇಷನ್ ಬರೀರಿ. ಆಮೇಲೆ ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ಡೆಫಿನೇಷನ್ ಕೇಳಿದ್ದಾರೆ. ಆಮೇಲೆ ಮೊಲ್ಯಾಲಿಟಿ. ಸೊ ಇಷ್ಟು ಕೂಡ ಏನಪ್ಪ ಅಂತಂದ್ರೆ ಸಮ್ ಬೇಸಿಕ್ ಕನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ 3 ಮಾರ್ಕ್ಸು, ಆಮೇಲೆ 2 ಮಾರ್ಕ್ಸು, ಆಮೇಲೆ 1 ಮಾರ್ಕ್ಸು. ಅದ್ರ ಜೊತೆಗೆ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಕೂಡ ನಾವು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ಈ ಒಂದು ಕ್ವಶನ್ಸನ್ನು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಒಳಗಡೆ ಹೆಚ್ಚು ಮಾರ್ಕ್ಸನ್ನು ಪಡಿಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ. ಸೊ ಈ ಒಂದು ವಿಡಿಯೋಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡಿರಿ. ಥ್ಯಾಂಕ್ ಯು.